ನಾಗರಬಾವಿ ಸರ್ಕಲ್ ಮುಖ್ಯ ರಸ್ತೆಯಲ್ಲಿ ಬೆಳಗ್ಗೆ 6 ಗಂಟೆಗೆ ಪೊಲೀಸರ ಭದ್ರತೆಯೊಂದಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತೆರವು ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಈ ಕಾರಣಕ್ಕಾಗಿ ನಾಗರಬಾವಿ ಮೇನ್ ರೋಡ್ ಪಕ್ಕದಲ್ಲಿಯೇ ಇರುವಂತಹ ಬಿಡಿಎ ವ್ಯಾಪ್ತಿಯ 30 ಗುಂಟೆ ಜಾಗವನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಮುಂದಾಯಿತು. ಈ ವೇಳೆ ಇಲ್ಲಿದ್ದ 9 ಶಾಪ್ಗಳು, ಒಂದು ಬ್ಯಾಡ್ಮಿಂಟನ್ ಕೋರ್ಟ್, ಜೆಸಿಬಿ ಹಿಟಾಚಿಗಳ ಮೂಲಕ ಕಾರ್ಯಾಚರಣೆ ಮಾಡಿ ಮುಲಾಜಿಲ್ಲದೆ ತೆರವುಗೊಳಿಸಲಾಯಿತು. ಇದನ್ನ ನೋಡಿ ಮನೆ ಮಾಲೀಕರು, ಬಾಡಿಗೆದಾರರು ಕಣ್ಣೀರು ಹಾಕುತ್ತಾ ಬಿಡಿಎ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ತೆರವು ಮಾಡುವ ಬಗ್ಗೆ ನಮಗೆ ಒಂದು ನೋಟಿಸ್ ಸಹ ಕೊಟ್ಟಿಲ್ಲ, ಲಕ್ಷ ಖರ್ಚು ಮಾಡಿ ಅಂಗಡಿಗಳನ್ನ ಮಾಡಿದ್ವಿ, ಈಗ ಎಲ್ಲ ಹಾಳಾಯ್ತು, ನಮಗೆ ಸ್ವಲ್ಪವಾದ್ರೂ ಸಮಯ ಕೊಡಬೇಕಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಡಿಎ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬಿಡಿಎ ಜಾಗವನ್ನ ಕೆಲವರು ಒತ್ತುವರಿಯನ್ನ ಮಾಡಿಕೊಂಡು ಇಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಸುಮಾರು ಒಂದು 30ಕ್ಕೂ ಹೆಚ್ಚಿನ ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಖಾಸಗಿ ವ್ಯಕ್ತಿಗಳು ಬಾಡಿಗೆಗಳನ್ನ ಕೊಟ್ಟು ಬಾಡಿಗೆಯನ್ನು ವಸೂಲಿ ಮಾಡ್ತಾ ಇರ್ತಾರೆ. ಈಗ ಬಿಡಿಎ ಅಧಿಕಾರಿಗಳು AWE ನೇತೃತ್ವದಲ್ಲಿ ಇಲ್ಲಿ ಸ್ಥಳಕ್ಕೆ ಬಂದು ಏನು ಹೋಟೆಲ್ಗಳಿದ್ವು ಅವೆಲ್ಲವನ್ನು ಕೂಡ ತೆರವು ಮಾಡ್ತಾ ಇರುವಂಥದ್ದು. ಅಂದ್ರೆ ಈಗ ಗಮನಿಸಬಹುದು, ಆ ಕಟ್ಟಡಗಳೆಲ್ಲವೂ ಕೂಡ ಒಂದು ರೀತಿ ಟೆಂಪರವರಿಯ ರೀತಿಯಾಗಿ ಕಟ್ಟಡಗಳನ್ನ ಕಟ್ಕೊಂಡು ಬಾಡಿಗೆಗಳನ್ನ ಸುಮಾರು ಒಂದು 50-60 ಸಾವಿರ ಅಂದ್ರೆ ಒಂದೊಂದು ಅಂಗಡಿಗಳಿಗೂ ಕೂಡ ಬಾಡಿಗೆಗಳನ್ನ ವಸೂಲಿ ಮಾಡ್ತಾ ಇರ್ತಾರೆ. ಇದು ಬಿಡಿಎ ಆಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಏನು ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಅವುಗಳನ್ನ ತೆರವು ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಗಮನಿಸಬಹುದು, ಹೋಟೆಲ್ಗಳನ್ನ ಏನು ಇಟ್ಕೊಂಡಿದ್ರು ಮಾಲೀಕರು ಇವ್ರಿಗೆ ಅಂದ್ರೆ ಇವರು ಬಾಡಿಗೆಗೆ ಬಂದವರು, ಇವ್ರಿಗೆ ಬಾಡಿಗೆ ಕೊಟ್ಟಿರ್ತಾರೆ. ಈಗ ಇವರು ಬೀದಿಗೆ ಬಿದ್ದಿರುವಂಥದ್ದು. ಯಾಕಂದ್ರೆ ಯಾವುದೇ ರೀತಿಯಂತ ಮಾಹಿತಿಯನ್ನು ನಮಗೆ ಕೊಡಲಿಲ್ಲ ಅನ್ನುವಂಥ ಆರೋಪವನ್ನ ಇಲ್ಲಿ ನಾವು ಹೋಟೆಲ್ನ ಏನು ಹೋಟೆಲ್ ಇಟ್ಟಿದ್ದವಂತವ್ರು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಯಾರೋ ಮಾಲೀಕರು ಅನ್ನುವಂಥ ಹೆಸರಿನಲ್ಲಿ ಈ ರೀತಿಯಾಗಿ ನಮ್ಮ ಬಳಿ ಬಾಡಿಗೆಗಳನ್ನು ವಸೂಲಿ ಮಾಡ್ತಾ ಇದ್ರು. ಈಗ